ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ನಾನಿವತ್ತು ನನ್ನ ಬ್ಲಾಗಲ್ಲಿ ಜೋಳದ ಹಿಟ್ಟಿನ ತಾಲಿಪಟ್ಟು ಹೇಗೆ ಮಾಡೋದಂತ ನಿಮಗೆಲ್ರಿಗೂ ತಿಳಿಸ್ಕೊಡ್ತೀನಿ. ಇದು ಹೆಲ್ದಿ ಕೂಡ, ಆಮೇಲೆ ಬೇಗ ಜೀರ್ಣ ಆಗುತ್ತೆ. ಬೇಸಿಗೆ ಕಾಲ ಅಲ್ಲ, ಹಾಗಾಗಿ ಹೇಗೆ ಮಾಡೋದಂತ ನಿಮಗೆ ಫಸ್ಟ್ ತೋರಿಸ್ತೀನಿ. ಅದಕ್ಕೆ ನಾನು ಒಂದು ಈರುಳ್ಳಿನ ಕಟ್ ಮಾಡ್ಕೊಳ್ತೀನಿ ಚಿಕ್ಕ ಚಿಕ್ಕದಾಗಿ. ಆಮೇಲೆ ಒಂದು ಸೌತೆಕಾಯಿ ತುರ್ಕೊಳ್ತೀನಿ. ಸೌತೆಕಾಯಿ ಹಾಕಿದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಮಾಡ್ಕೊಳ್ತೀನಿ. ಅಂದರೆ ನಾನು ಒಂದು ಹೊತ್ತಿಗೆ ಆಗೋ ಥರ ಅಷ್ಟೇ ಮಾಡ್ಕೊಳ್ತೀನಿ. ತುಂಬ ಹಾಕ್ಬಿಟ್ರೆ ಹಿಟ್ಟನ್ನ ಕೈಯಲ್ಲಿ ಹಿಡಿಯೋಕ್ಕಾಗಲ್ಲ, ಅಷ್ಟು ಸ್ಮೂತ್ ಆಗಿಬಿಡುತ್ತೆ. ಹಂಗಾಗಿ ಸ್ವಲ್ಪ ತುರ್ಕೊಳ್ತೀನಿ. ಅಂದರೆ ಸೌತೆಕಾಯಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತಲ್ಲ. ಸ್ವಲ್ಪ ಕರಿಬೇವನ್ನ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತೀನಿ. ನಾವು ಊಟದಲ್ಲೇ ಯಾವ ಥರ ಸ್ವಲ್ಪ ಕರಿಬೇವು ಯೂಸ್ ಮಾಡೋದು ಜಾಸ್ತಿ. ಇವನ್ನೆಲ್ಲನೂ ಒಂದು ಬೌಲ್ಗೆ ಹಾಕ್ಕೊಳ್ತೀನಿ. ಕರಿಬೇವು, ಈರುಳ್ಳಿ, ಇದನ್ನು ಸ್ವಲ್ಪ ನೀರಿನ ಅಂಶ ತಕ್ಕೊಂಡು ಹಾಕ್ಕೊಳ್ತೀನಿ. ಇಲ್ಲಾಂದರೆ ತುಂಬ ಮಿದುವಾಗಿಬಿಡುತ್ತೆ, ಲಟ್ಸಕ್ಕೆ ಬರಲ್ದಂಗೆ ಆಗಿಬಿಡುತ್ತೆ ಹಿಟ್ಟು. ಹಂಗಾಗಿ ಸ್ವಲ್ಪ ಹಿಂಡಿ ಹಾಕ್ಕೊಳ್ತೀನಿ. ಸ್ವಲ್ಪ ಹಸಿಮೆಣ್ಸಿಕಾಯಿ ಪೇಸ್ಟ್ ಹಾಕ್ಕೊಳ್ತೀನಿ. ಗೋಧಿ ಹಿಟ್ಟು, ಆಮೇಲೆ ಜೋಳದ ಹಿಟ್ಟು ಹಾಕ್ಕೊಳ್ತೀನಿ. ಆಮೇಲೆ ಕಡಲೆ ಹಿಟ್ಟು, ಸ್ವಲ್ಪ ಅಜ್ವಾನ ಹಾಕ್ಕೊಳ್ತೀನಿ. ಅರಿಶಿನ, ಖಾರದ ಪುಡಿ ಹಾಕ್ಕೊಂಡಿದ್ದೆ, ಅದನ್ನ ವಿಡಿಯೋದಲ್ಲಿ ತೋರ್ಸೋಕ್ಕಾಗಲಿಲ್ಲ. ಹಾಗಾಗಿ ಸ್ವಲ್ಪ ಕಲರ್ ಬಂದಿದೆ ತಾಲಿಪಟ್ಟಿಂದು. ಉಪ್ಪು ಹಾಕ್ಕೊಳ್ತೀನಿ, ಉಪ್ಪು ಹಾಕ್ಕೊಂಡಿರಲಿಲ್ಲ. ಮೊದಲು ಇದನ್ನು ನೀರು ಹಾಕಲ್ದೇ ಸ್ವಲ್ಪ ಕಲಿಸ್ಕೋಬೇಕು ನೀಟಾಗಿ.
ಎಲ್ಲ ಕಲಿಸ್ಕೊಂಡಿದ್ದೀನಿ. ಇವಾಗ ಬೇಯಿಸ್ಕೊಳ್ತೀನಿ. ಅದನ್ನ ಸ್ವಲ್ಪ ಬೆಣ್ಣೆ ಹಾಕಿ ಬೇಯಿಸ್ಕೊಳ್ತೀನಿ ನಾನು. ಸ್ವಲ್ಪ ಎಣ್ಣೆ ಹಚ್ಕೊಳ್ತೀನಿ. ಇನ್ನು ಸ್ವಲ್ಪ ಪೀಸ್ ಮಾಡಿ ಹಾಕ್ತಿದ್ದೀನಿ. ಅಂದರೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಬೆಣ್ಣೆನ. ಬೆಣ್ಣೆ ಹಾಕಿ ಬೇಯಿಸಿದ್ರೆ ತುಂಬ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಇದನ್ನ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ತೀನಿ, ಅಂದರೆ ಚೆನ್ನಾಗಿ ಬೇಯುತ್ತೆ. ಹಾಗೆ ಮೇಗೆ ಬೇಯಿಸಿದ್ರೆ ಮೇಲೆ ಎಷ್ಟೇ ಒಂಥರ ಬೆಂದಂಗೆ ಅನಿಸುತ್ತೆ, ಆದರೆ ಸರಿಯಾಗಿ ಬೆಂದಿರಲ್ಲ. ಹಾಗಾಗಿ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಬೆಂದರೆ ಸ್ವಲ್ಪ ಸರಿಯಾಗಿ ಬೇಯುತ್ತೆ. ಸ್ವಲ್ಪ ಸುತ್ತೆಲ್ಲ ಹಾಕಿದರೆ ನೀಟಾಗಿ ಹಂಚೆಲ್ಲ ನೀಟಾಗಿ ಬೇಯುತ್ತೆ ಅಂತ. ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ನೀಟಾಗಿ ಬೇಯಿಸ್ತೀನಿ ಇದನ್ನೆಲ್ಲ, ಅಂದರೆ ಚೆನ್ನಾಗಿ ಬೇಯುತ್ತೆ. ನೋಡಿ, ಜೋಳದ ಹಿಟ್ಟಿನ ತಾಲಿಪಟ್ಟು ರೆಡಿ ಆಯಿತು. ನಾನೆಲ್ಲ ವೀಡಿಯೋನು ನೋಡಿ ಲೈಕ್ಸ್ ಆ್ಯಂಡ್ ಕಮೆಂಟ್ಸ್ ಹಾಕಿ ನನ್ನ ವೀಡಿಯೋಗೆ ಸಪೋರ್ಟ್ ಮಾಡಿ. ಬೆಲ್ ಬಟನ್ ಒತ್ತಿ, ಅಂದರೆ ನಾನು ಯಾವ ವೀಡಿಯೋನು ಫಸ್ಟ್ ಅಪ್ಲೋಡ್ ಮಾಡಿದ್ರು ತಕ್ಷಣ ನಿಮಗೇನೆ ಬರುತ್ತೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಹೆಲ್ದಿ ಕೂಡ ತುಂಬ ಒಳ್ಳೆಯದಿದು. ಬ್ರೇಕ್ಫಾಸ್ಟಿಗೆ ಮಾಡ್ಬೋದು, ಲಂಚಿಗೆ ಡಿನ್ನರ್ಗೆ ಯಾವಾಗ ಬೇಕಾದರೂ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್.